ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಬಿ ಯೂಟ್ಯೂಬ್ ಚಾನಲ್. ಇವತ್ತು ಕಡಲೆ ಗೊಜ್ಜು ಅಥವಾ ಹುಣಸೆ ಹುಳಿ ಇವೆರಡೂ ಒಂದೇ ಅಂತಾರೆ. ಬಟ್ ಅದನ್ನು ಮಾಡೋದನ್ನ ಹೇಳ್ಕೊಡ್ತೀನಿ. ಸಿಂಪಲಾಗಿ ಬೇಗ ಮಾಡ್ಕೊಬೋದು, ಆ ಥರದ್ದು ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ಹುರಿದಿರೋಂಥ ಶೇಂಗಾ ಬೀಜ, ಹುಣಸೆ ಒಂದು ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಬೇಕು. ಹುಳಿ ಹಾಕ್ಕೊಂಡು ಬೆಳ್ಳುಳ್ಳಿ, ಹಸೆಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿನೂ ಹುರ್ಕೊಂಡಿರಬೇಕು. ಅದ್ರ ಜೊತೆ ಸ್ವಲ್ಪ ಜೀರಿಗೆ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದು ಸ್ಟವಿನ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು, ಬಾಣಲಿ ಇಟ್ಬಿಟ್ಟು, ಅದರಲ್ಲಿ ಇದು ಬಾಣಲೆಲ್ಲಾದ್ರೂ ಎಣ್ಣೆ ಒಗ್ಗರಣೆ ಮಾಡ್ಕೋಬೋದು. ಪಾತ್ರೆಯಲ್ಲಾಯಿತು ಒಗ್ಗರಣೆ ಮಾಡ್ಕೋಬೋದು. ನಿಮ್ಗೆ ಯಾವುದ್ರಲ್ಲಿ ಅನುಕೂಲನೋ ಅದರಲ್ಲಿ ಒಗ್ಗರಣೆ ಮಾಡ್ಕೋಬೋದು. ನಾನು ಇಲ್ಲಿ ಬಾಣಲೆಯಲ್ಲಿ ಬೇಗ ಕೈಗೆ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ಬಾಣಲೆಯಲ್ಲೇ ಇದು ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ. ನೋಡಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು, ಎಣ್ಣೆ ಕಾಯಬೇಕು. ಒಗ್ಗರಣೆಗೆ ಎಣ್ಣೆ ಕಾದ್ರೇ ತುಂಬ ರುಚಿಯಾಗಿ ಬರೋದು. ಸುಮ್ಮನೆ ಇಟ್ಬಿಟ್ಟು ಬೇಗ ಎಣ್ಣೆ ಹಾಕ್ಬಿಟ್ಟು ಮಾಡಿದ್ರೆ ಅದು ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಎಣ್ಣೆ ಕಾದ್ಮೇಲೆ ನೋಡಿ, ಇಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೊಂಡು ಮತ್ತು ಕರಿಬೇವು ಹಾಕ್ಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿನ ಹಾಕ್ಕೋಬೇಕು. ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಅಂದರೆ ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಅಂತ ಹಾಕ್ಕೋಬೇಕು. ಮತ್ತು ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನೋಡಿ, ಒಗ್ಗರಣೆ ಎಲ್ಲ ಬೆಂದಾಯ್ತಲ್ವ, ಬೆಂದಾದಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ, ಈಗ ನೋಡಿ ಒಗ್ಗರಣೆ ಎಲ್ಲ ಫುಲ್ಲು ಬೆಂದ್ಬಿಟ್ಟಿದೆ. ಇದ್ರ ಜೊತೆ ಮಿಕ್ಸಿ ಮಾಡ್ಕೊಂಡಿರೋಂಥಕ್ಕದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಕಲಿಸ್ಕೊಂಡಿಲ್ಲ, ಬಟ್ ಆದರೆ ನನಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದೇ ಸತಿ ನೀರು ಹಾಕ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅದನ್ನು ಮಿಕ್ಸಿ ಜಾರಲ್ಲೇ ಕಲಿಸ್ಕೊಂಬಿಟ್ಟು ಹಾಕ್ಕೊಂಬಿಟ್ಟು ನೋಡಿ, ಈಗ ಎಲ್ಲ ಹಿಂಗೆ ತಿರುಗಿಕೊಂಡು ನಾನು ಇನ್ನೂ ನೀರು ಹಾಕ್ಕೊಂಡಿರ್ಲಿಲ್ವ ಅಂತ ಹೇಳಿದ್ನಲ್ಲ, ನೀರು ಹಾಕ್ಕೊಂಡು ನಾನು ಉಪ್ಪು ತಿರುಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಉಪ್ಪು ಯಾವ ಥರ ಇದು ಬೇಕೋ ಆ ಥರ ಹಾಕ್ಕೋಬೇಕು. ನೋಡಿ, ಇಲ್ಲ ನಾಳೆ ನೀರು ಹಾಕ್ಕೊಂಡು ಇದು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಇದು ಸಾಂಬಾರು ಏನಂದರೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ ಸಾಂಬಾರು. ಇದು ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನು ಒಂದು 3 ದಿನ 4 ದಿನವೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಚೆನ್ನಾಗಿ ಕುದ್ಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.